ಇನ್ನು ಐಟಿ-ಬಿಟಿ ಸಿಟಿ ಬೆಂಗಳೂರಿಗೆ ವಿಶ್ವ ಮಟ್ಟದಲ್ಲಿ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ಟ್ರಾಫಿಕ್ ಜಾಮ್ನಲ್ಲಿ ವಿಶ್ವದಲ್ಲೇ ಎರಡನೇ ನಗರ ಅನ್ನೋ ಕುಖ್ಯಾತಿಗೆ ಬೆಂಗಳೂರು ಪಾತ್ರ ಆಗಿದೆ. ಈ ಕುಖ್ಯಾತಿಯ ಬೆನ್ನಲ್ಲೇ ಬೆಂಗಳೂರಿಗರು ತಲೆ ತಗ್ಗಿಸುವಂತ ಘಟನೆ ಒಂದು ಆಗಿದೆ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಕಾರ್ ಸವಾರ ಪರದಾಡಿರೋದು. ಮೂತ್ರ ವಿಸರ್ಜನೆ ತಡೆಯೋದಕ್ಕೆ ಸಾಧ್ಯ ಆಗದೆ ನಡು ರಸ್ತೆಯಲ್ಲೇ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಚಂದಾಪುರ ಫ್ಲೈಓವರ್ ಮೇಲೆ ನಡೆದಿದೆ. ಕಾರ್ನ 2 ಡೋರ್ ತೆರೆದು ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿರುವಂತಹ ಘಟನೆ ಚಂದಾಪುರ ಅತ್ತಿಬೇಲೆ ಮಾರ್ಗದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ವಿಧಿ ಇಲ್ಲದೆ ಫ್ಲೈಓವರ್ ಮೇಲೆಯೇ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿರೋದು. ಟ್ರಾಫಿಕ್ ವಿಚಾರಕ್ಕೆ ವಿಶ್ವ ಮಟ್ಟದಲ್ಲೇ ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಮೊನ್ನೆ ಅಷ್ಟೇ ಬಂದಂತಹ ಒಂದು ವರದಿಯ ಪ್ರಕಾರ ವಿಶ್ವದಲ್ಲಿ ಎರಡನೇ ಅತ್ಯಂತ ಟ್ರಾಫಿಕ್ ಹೊಂದಿರುವಂತಹ ನಗರ ಅನ್ನುವಂಥ ಒಂದು ಕುಖ್ಯಾತಿಗೂ ಕೂಡ ಒಳಗಾಗಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರಿಗೆ ವಿಶ್ವದಲ್ಲಿ ಎರಡನೇ ರ್ಯಾಂಕ್ ಬಂದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ವಿಚಾರವಾಗಿ ಕೇಂದ್ರ ಸಚಿವ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ. ಕೇವಲ ಟೀಕೆಗಳನ್ನ ಮಾಡ್ತಾ ಸಮಯ ವ್ಯರ್ಥ ಮಾಡಬಾರ್ದು, ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಕಾಲಹರಣವೇ ರಾಜಕೀಯನ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವರು ಕಿಡಿಕಾರಿದ್ದಾರೆ. ದೇಶದಲ್ಲಿರುವವರೆಲ್ಲ ಬೆಂಗಳೂರಿಗೆ ಬಂದು ವಾಸಿಸ್ತಾ ಇದ್ದಾರೆ. ಒಂದು ಬಾರಿ ಬೆಂಗಳೂರಿಗೆ ಬಂದವರು ಮತ್ತೆ ವಾಪಸ್ ತೆರಳ್ತಾ ಇಲ್ಲ. ಬೆಂಗಳೂರಿನ ವಾತಾವರಣ ಐಟಿ-ಬಿಟಿ ಕಾರಿಡಾರ್ಗೆ ಮುಗಿಬೀಳ್ತಿದ್ದಾರೆ. ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ವಿಶ್ವದಲ್ಲಿ ಯಾರಿದ್ರು ಕೂಡ ನೀನು ಒಂದು ಸಾರಿ ಬಂದೆ ಅಂದರೆ ಅದು ಬಿಟ್ಬಿಡ್ತೀಯ, ನಿಮ್ಮ ದೇಶನ ನಮ್ಮ ದೇಶಕ್ಕೆ ಬಂದಿರ್ತೀಯ. ಅಂದರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಇನ್ನೂ ಕೂಡ ಹವಾಮಾನ ಮತ್ತೊಂದು ಮಗದೊಂದಿದೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ 4 ಕಡೆ 4 ಗೋಪುರ ಮಾಡಿದರು. ಆ ಗೋಪುರ ಉಳಿಸ್ಕೊಂಡಿದ್ದೀವ ನಾವು. ಏನೆಲ್ಲ ಆಗ್ತದೆ. ಐಟಿ-ಬಿಟಿ ಸಿಟಿ ಇಡೀ ವಿಶ್ವದಲ್ಲೇ ನಂಬರ್ 1 ಇದೆ. ಆಗಿರುವಾಗ ಇದಕ್ಕೆ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಒತ್ತನ್ನು ಕೊಟ್ಟಿದ್ವಿ. ಈ ಸರ್ಕಾರ ಮಾತಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರಗಳು ಕೂಡ ಎಚ್ಚೆತ್ಕೊಂಡು ಆ ಕೆಲಸಗಳನ್ನು ಮಾಡಬೇಕಾಯ್ತದೆ. ದಿನ ಬೆಳಗಾದರೆ ಟೀಕೆ ಟಿಪ್ಪಣಿ ಮಾಡಿಕೊಂಡೇ ಕಾಲ ಕಳೆಯೋದ್ರಿಂದ ಎಲ್ಲವೂ ಆಗೋದಿಲ್ಲ. ಆದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.